ಒಂದು ರಫ್ ಸ್ಕೆಚ್ನ ಮಾಡಿಟ್ಟಿದ್ದೀನಿ. ಸ್ಪೆಕ್ಸ್ ಇಲ್ದೇ ಎಷ್ಟು ಕಷ್ಟಪಡ್ತಿದ್ದೀನಿ ಗೊತ್ತಾ? ಯಪ್ಪ, ಯಾರಿಗೂ ಬೇಡ ನನ್ನ ಕಷ್ಟ. ಗಾನ್ವಿ ಎತ್ತ ಸರಿ ಗಾನ್ವಿ ಆಫ್ಟರ್ನೂನ್ 4 ಹೋಗಿ ಗುಡ್ ಮಾರ್ನಿಂಗ್ ಅಂದ್ಬಿಟ್ಟೆ, ಅಲ್ಲೇ ಸ್ಟಕ್ ಆಗಿಬಿಟ್ಟೆ. ನೆಕ್ಸ್ಟ್ ಪಾಯಿಂಟ್ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಎವ್ರಿವನ್, ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್. 75 ಡೇಸ್ ಚಾಲೆಂಜ್ ಮುಗಿದ್ಮೇಲೆ ನಾನು ವ್ಲಾಗೇ ಮಾಡಿರಲಿಲ್ಲ, ಯಾವ ವೀಡಿಯೋಸು ಅಪ್ಲೋಡ್ ಮಾಡಿರಲಿಲ್ಲ. ಬಿಕಾಸ್ ಲಾಸ್ಟ್ ವೀಕ್ ನನಗೆ ಕಂಟಿನ್ಯೂಸ್ ಹೋಲ್ ವೀಕ್ ಇಂಟರ್ನಲ್ಸ್ ಇತ್ತು ಅಂತ ಏನು ನಾನು ಓದ್ಕೊಂಡು ಕೂತಿರ್ಲಿಲ್ಲ. ಮೊದಲಷ್ಟೇನು ತಲೆ ಕೆಡ್ಸ್ಕೊಂಡು ಓದ್ತಿಲ್ಲ ಗೈಸ್. ಯೂಜಲೆಲ್ಲ ಇರಬೇಕಾದ್ರೆ ಫಸ್ಟ್ ಬರಬೇಕು, ನಾನೇ ಕ್ಲಾಸ್ ಟಾಪರ್ ಆಗಬೇಕು, ಯೂನಿವರ್ಸಿಟಿ ಟಾಪರ್ ಆಗಬೇಕು ಅಂತೆಲ್ಲ ಇದು ಮಾಡ್ತಿದ್ದೆ. ಬಟ್ ಈಗ ಗೋ ವಿತ್ ದ ಫ್ಲೋ, ಎಷ್ಟಾಗುತ್ತೆ ಅಷ್ಟು ಓದೋಣ ಅಂತ ಹೋಗ್ತಿರೋದು. ಇನಿಷಿಯಲಿ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗಲೂ ಫಸ್ಟ್ ಟೈಮಲ್ಲೆಲ್ಲ ಹಂಗೆ ಮಾಡ್ತಿದ್ದೆ. ಬಟ್ ಇವಾಗ ಆರಾಮಾಗಿ ಓದ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಈ ಬುದ್ಧಿ ನಂಗೆ ಮೊದಲೇ ಬಂದುಬಿಟ್ಟಿದ್ರೆ ಇಷ್ಟೊತ್ತಿಗೆ ಲೈಫಲ್ಲಿ ತುಂಬಾ ಸಾಧನೆ ಮಾಡಿಬಿಟ್ಟಿರ್ತಿದೆ ಅನಿಸುತ್ತೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಇವತ್ತಿನ ವ್ಲಾಗಲ್ಲಿ ನಾನು ವರ್ಕ್ಶಾಪ್ ಬಗ್ಗೆ ಹೇಳ್ತಿದ್ದೀನಿ. ತಮ್ಮಲ್ಲ ನಾನು ನೋಡಿರ್ತೀರ. ನಾನು ಏನೆಲ್ಲ ಇದೆ ಅನ್ನೋದನ್ನು ನಾನು ಈಗ ಎಕ್ಸ್ಪ್ಲೈನ್ ಮಾಡಲ್ಲ, ಹೋಗ್ತಾ ಹೋಗ್ತಾ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಇಲ್ಲಿ ನಾನು ಆಲ್ರೆಡಿ ನನ್ನ ಒಂದು ರಫ್ ಸ್ಕೆಚ್ನ ಮಾಡಿಟ್ಟಿದ್ದೀನಿ, ಏನು ಮಾಡಬೇಕು ಅಂತ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ಇವಾಗ ನಾನು ಅದನ್ನು ಫುಲ್ ಒಂದು KG ಶೀಟ್ ಅಂತಾರಲ್ಲ, ಈ ಶೀಟ್ನ ಯೂಸ್ ಮಾಡಿ ವರ್ಕ್ ಮಾಡಬೇಕು. ಸೊ ಇದನ್ನು ಮಾಡಬೇಕು, ನೆಕ್ಸ್ಟ್ PPT ಪ್ರಿಪೇರ್ ಮಾಡಬೇಕು, ಏನೆಲ್ಲ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ, ನನ್ನ ಟೀಮ್ಮೇಟ್ಸು. ಬಟ್ ಸ್ಟಿಲ್ ತುಂಬ ಕೆಲಸಗಳಿದ್ದಾವೆ. ನನಗೆ ಗೊತ್ತಿಲ್ಲ ಎಷ್ಟು ಆಗುತ್ತೆ ಅಂತ. ಬಂದಿದ್ದೆ ಮನೆಗೆ ಲೇಟು, ಆಮೇಲೆ ಸ್ನಾನ ಮಾಡಿ ದೀಪ ಹಚ್ಚಿ ಇವಾಗ ಕೂತ್ಕೊಂಡು ವರ್ಕ್ ಮಾಡ್ತಾಯಿದ್ದೀನಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಕಾಸ್ ಹೀಗೆ ಹೇಳ್ತಾ ಇದ್ದರೆ ನಿಮಗೂ ಬೋರ್ ಆಗುತ್ತೆ ವ್ಲಾಗ್ನ ನೋಡೋದಕ್ಕೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಫಸ್ಟಿಗೆ ಈ ಥರ ರಫ್ ವರ್ಕಲ್ಲಿ ಏನೆಲ್ಲ ಪಾಯಿಂಟ್ಸ್ ನನ್ನ ಮೈಂಡಿಗೆ ಬಂತು ಎಲ್ಲನೂ ಬರ್ಕೊಂಡು, ಅದಾದಮೇಲೆ ಚಾರ್ಟ್ಗೆ ಎಲ್ಲ ಪಾಯಿಂಟ್ಸ್ನೂ ಕೂಡ ಫಿಲ್ ಮಾಡ್ತಾ ಬಂದೆ. ಸ್ವಲ್ಪ ಐಡಿಯಾಸ್ ಏನೆಲ್ಲ ನನಗೆ ಸಿಕ್ತು ಆ್ಯಂಡ್ ಕ್ರಿಯೇಟಿವಿಟಿ ಏನೆಲ್ಲ ಯೂಸ್ ಮಾಡ್ಬೋದು ಅಂತೆಲ್ಲನೂ ಯೋಚನೆ ಮಾಡಿ ಈ ಥರ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದು ನಾನು. ಮತ್ತು ಇನ್ನೊಂದು ಏನು ಅಂತಂದರೆ, ಫಸ್ಟ್ ಡೇ ವರ್ಕ್ಶಾಪಲ್ಲಿ ನಾನು ಎಲ್ಲಿ ಸ್ಪೆಕ್ಸ್ ಹಾಳು ಮಾಡಿಕೊಂಡೆ ಅಂತ ಗೊತ್ತಿಲ್ಲ. ತುಂಬ ಕಡೆ ಹುಡುಕ್ದೆ ಸಿಗಲಿಲ್ಲ. ಸ್ಪೆಕ್ಸ್ ಇಲ್ಲದೆ ನಾನು ವರ್ಕ್ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಆಗ್ತಾಯಿತ್ತು. ಕಣ್ಣು ಪೇನ್ ಆಗೋದಾಗಿರ್ಬೋದು, ಹೆಡ್ಡೇಕ್ ಆಗೋದಾಗಿರ್ಬೋದು, ತುಂಬಾ ಹಿಂಸೆ ಆಗ್ತಿರುತ್ತೆ. ಸ್ಪೆಕ್ಸ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ. ಇನ್ನೇನು ಮಾಡೋದು, ನಾನು ಟಾಸ್ಕ್ ತಗೋಬಿಟ್ರೆ ನಾನು ಅದನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡೋಣ ಅಂತ ಕಂಪ್ಲೀಟ್ ಮಾಡಿದ್ದು. ಎಕ್ಸಾಕ್ಟ್ 1 o'clock ಈ ವರ್ಕ್ನ ಕಂಪ್ಲೀಟ್ ಮಾಡಾಯಿತು. ಇವಾಗ PPT ಮಾಡಬೇಕು. ಬಿಕಾಸ್ ನಾಳೆ ಗ್ರೂಪ್ ಪ್ರೆಸೆಂಟೇಷನ್ ಇದೆ, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತೀನಿ PPTನ ಮಾಡೋದಕ್ಕೆ. ಲೆಟ್ಸ್ ಸ್ಟಾರ್ಟ್ ಗೈಸ್. PPT ಮಾಡ್ತಾ ನನಗಂತೂ ನಿದ್ದೆ ಬರ್ತಾಯಿತ್ತು. ನಾವು ಯಾವುದಾದ್ರೂ ಕೆಲಸನ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ ಅಂತ ಅಂದರೆ ನಮ್ಮ ಮೈಂಡ್ಗೆ ನಿಜವಾಗ್ಲೂ ಗ್ರಹಿಸ್ಕೊಳ್ಳೋಕ್ಕಾಗಲ್ಲ. ಫುಲ್ PPTನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಹಾಫ್ ಅಷ್ಟೇ ಕಂಪ್ಲೀಟ್ ಮಾಡೋಕ್ಕಾಗಿದ್ದು. ಫುಲ್ಲು ಕಂಪ್ಲೀಟ್ ಮಾಡ್ತಿದ್ದೆ, ಬಟ್ ಕೆಲವೊಂದು ಇನ್ಫಾರ್ಮೇಷನ್ ನನಗೆ ಸಿಗ್ತಿಲ್ಲ. ನಾನೇ ಸರ್ಚ್ ಮಾಡೋಣ ಅಂದರೆ ನಾನು ಇವಾಗ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ, ನನ್ನ ಕೈಲಿ ಆಗ್ತಿಲ್ಲ. ನಾನು ಮಲ್ಕೊಬೇಕು, ಬೆಳಗ್ಗೆನೂ ಬೇಗ ಎದ್ದೇಳಬೇಕು, ಈ ಚಳಿಲಿ ಎದ್ದು ಅಲ್ಲಿವರೆಗೆ ಹೋಗಬೇಕು. ಸೊ ಹೋಗಿ ಮಲ್ಕೋತೀನಿ ಗಾಯ್ಸ್. ಹಾಗೇ ನಾಳೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಹೇಗೆಲ್ಲ ಆಯಿತು ನನ್ನ ಡೇ ಅಂತ ನಿಮಗೆ ತೋರಿಸ್ತೀನಿ ಗಾಯ್ಸ್. ಬೇಗ ಎದ್ದು ರೆಡಿಯಾಗಿದ್ದೀನಿ, ಇವಾಗ ಹೊರಡ್ಬೇಕಷ್ಟೇ. ಏನೆಲ್ಲ ಇನ್ಕಂಪ್ಲೀಟ್ ಇದೆ ವರ್ಕು ಎಲ್ಲನೂ ಅಲ್ಲಿ ಹೋಗಿ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಬೇಗ ಹೋಗೋಣ ಬನ್ನಿ. ವಿಂಟರ್ ಸೀಸನ್ ಆಗಿರೋದ್ರಿಂದ ಬೆಳಿಗ್ಗೆನೇ ಹಿಮ ಎಲ್ಲ ಬೀಳ್ತಿರುತ್ತೆ. ಸೊ ನಾನು ಈ ಥರ ಫುಲ್ ಕವರ್ ಮಾಡ್ಕೊಳ್ಳಿಲ್ಲ ಅಂದರೆ ನಂಗೆ ಬೇಗನೆ ನೆಗಡಿ ಆಗಿಬಿಡುತ್ತೆ. ಸೊ ಫುಲ್ಲು ಮೊದಲೇ ಪ್ರಿಕಾಷನ್ ತೊಗೊಂಡು ಹೋಗ್ಬಿಟ್ಟಿರ್ತೀನಿ. ಬರೋದೇನೋ ಬಂದುಬಿಟ್ಟೆ, ಡೋರೇ ಓಪನ್ ಆಗಿಲ್ಲ ಇನ್ನು. ಅಷ್ಟು ಬೇಗ ಬಂದುಬಿಟ್ಟಿದ್ದೀನಿ. ಬಂದರೆ ಎಲ್ಲರಿಗಿಂತ ಫಸ್ಟ್ ಬಂದಿರ್ತೀನಿ, ಇಲ್ಲಾಂದರೆ ಎಲ್ಲರಿಗಿಂತ ಲಾಸ್ಟ್ ಬಂದಿರ್ತೀನಿ. ಡೋರೇ ಓಪನ್ ಆಗಿಲ್ಲ. ಸ್ಪೆಕ್ಸ್ ಇಲ್ದೇ ಎಷ್ಟು ಕಷ್ಟಪಡ್ತಿದ್ದೀನಿ ಗೊತ್ತಾ? ಯಪ್ಪ, ಯಾರಿಗೂ ಬೇಡ ನನ್ನ ಕಷ್ಟ. ಇದನ್ನು ಸ್ಪೆಕ್ಸ್ ಇಲ್ಲದೆ ಹಾಗೆ ಮಾಡಿದ್ದೀನಿ. ಎಲ್ಲಾದರೂ ಆ ಕಡೆ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ಇದು ನನ್ನ ಇವತ್ತಿನ ಔಟ್ಫಿಟ್. ಫಸ್ಟ್ ಟೈಮ್ ನಾನು ಹಾಕ್ತಿಲ್ಲ, ಆಲ್ರೆಡಿ ರಿಪೀಟ್ ಮಾಡಿರೋದೇನೆ. ಮತ್ತು 75 ಡೇಸ್ ಚಾಲೆಂಜ್ ಆದಮೇಲೆ ನಾನು ಎಷ್ಟು ವೆಯ್ಟ್ ಲಾಸ್ ಆದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ಅಲ್ಲೇ ಕೂತ್ಕೊಂಡು ನಾನು ವರ್ಕ್ನ ಕಂಪ್ಲೀಟ್ ಮಾಡಿಕೊಂಡೆ ಸ್ವಲ್ಪ. ನೆಕ್ಸ್ಟಿಗೆ ನಮಗೆ ಫಸ್ಟ್ ಸೆಷನ್ ನಮಗೆ ಇನ್ನೂ ನಮ್ಮ ವರ್ಕ್ಗೆ ಏನೆಲ್ಲ ಪಾಯಿಂಟ್ಸ್ನ ಆ್ಯಡ್ ಮಾಡ್ಬೋದು ಅಂತ ಹೇಳ್ಕೊಟ್ರು. ಹೇಳಿದ ಪಾಯಿಂಟ್ಸ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಮ್ದು ಏನೆಲ್ಲ ಕೆಲಸ ಇನ್ಕಂಪ್ಲೀಟ್ ಇತ್ತು ಅದನ್ನೆಲ್ಲನೂ ಕೂಡ ನಮ್ಮ ಟೀಮ್ಮೇಟ್ಸ್ ಎಲ್ಲರೂ ಸೇರಿ ಒಟ್ಟಿಗೆ ಕಂಪ್ಲೀಟ್ ಮಾಡ್ಕೊಂಡು ಬರ್ತಿದ್ವಿ. ಇದು ನಮ್ಮ ಕಂಪನಿಯ ಪ್ರೋಟೋಟೈಪ್. ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ಹಾಸ್ಪಿಟಲಲ್ಲಿ ಪೇಷಂಟ್ ವೇಟಿಂಗ್ ಟೈಮ್ನ ರೆಡ್ಯೂಸ್ ಮಾಡ್ತೀವಿ ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಆಗಿದ್ದು. ಯೂಶಲಾಗಿ ಹಾಸ್ಪಿಟಲ್ಗೆ ಎಂಟ್ರಿ ಆದ ತಕ್ಷಣ ತುಂಬಾ ಕ್ಯೂ ಇರುತ್ತೆ ರಿಜಿಸ್ಟ್ರೇಷನಲ್ಲೆಲ್ಲ. ಸೊ ಈ ಥರ ಸೆಲ್ಫ್ ರಿಜಿಸ್ಟ್ರೇಷನನ್ನು ನಾವು ಯೂಸ್ ಮಾಡಿದ್ರೆ ಹೇಗೆ ಪೇಷಂಟ್ ವೇಟಿಂಗ್ ಟೈಮ್ನ ರೆಡ್ಯೂಸ್ ಮಾಡ್ಬೋದು, ಅದ್ರ ಜೊತೆಗೆ ಬೇರೆ ಎಲ್ಲ ಅಪ್ಲಿಕೇಶನ್ಸ್ನ ನಾವು ಆ್ಯಡ್ ಮಾಡಿದ್ವಿ. ಟರ್ನ್ ಆಗು ಬಾ.
ಊಟ ಆದಮೇಲೆ ಎಲ್ಲರೂ ಹೋಗ್ತಿದ್ದೀವಿ ವಾಪಸ್ ಕ್ಲಾಸ್ ರೂಮಿಗೆ ಗೈಸ್. ಇವಾಗ ಪ್ರೆಸೆಂಟೇಷನ್ ಮಾಡಬೇಕು, ಅದೇನಾದ್ರು ನಂಗೆ ಟೆನ್ಷನ್ನು. ನನ್ನ ಫ್ರೆಂಡ್ಗೆ ಸ್ವಲ್ಪ ಮಾಡ್ತಿಲ್ಲ, ನನ್ನ ಫ್ರೆಂಡ್ಗೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಫಸ್ಟ್ ಡೇ ನಾನು ತೊಗೊಂಡಿದ್ದೆ, ಸೆಕೆಂಡ್ ಡೇ ನಾನು ಜಸ್ಟ್ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಇವಳು ಫಸ್ಟ್ ಡೇ ಫೋಟೋಸ್ ತೊಗೊಂಡಿರಲಿಲ್ಲ ಅಂತ ಇವತ್ತು ನನ್ನ ಜೊತೆ ಫೋಟೋಸ್ ತೆಗೆಸ್ಕೊಂಡು, ಬಟ್ ನಾನು ಜಾಸ್ತಿ ಫೋಟೋಸೇ ತೊಗೊಂಡಿಲ್ಲ ಇವಳಿಗೆ. ನಾನು ಆ್ಯಕ್ಚುಲಿ ಇವಳ ಹತ್ರ ಜಾಸ್ತಿ ಫೋಟೋಸ್ ತೊಗೋತೀನಿ, ಎಷ್ಟು ಅಂದರೆ 100. ಇವಾಗ 2:30 ವ್ಲಾಗ್ ಮಾಡ್ತಾಯಿದ್ದೀನಿ, ಅದಕ್ಕೆ ಒಂದು ಚೂರು ಗಾನ್ವಿ ಅಂತ ಸರಿ ಗಾನ್ವಿ is coming to my because I'm hitting all the points now, that's why it's coming like that. Guys, 2:30ಗೆ ಪ್ರೆಸೆಂಟೇಷನ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನಾನು ಪ್ರೆಸೆಂಟೇಷನ್ ಮಾಡಬೇಕಾಗಿರೋದ್ರಿಂದ ಜಾನ್ವಿ ಹತ್ರ ಸ್ಪೆಕ್ಸ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಅವಳದು ನಂದು ಸೇಮ್ ಪಾಯಿಂಟ್, ಅದಕ್ಕೋಸ್ಕರ ಅವಳ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಪ್ರೆಸೆಂಟೇಷನ್ ಆದ ತಕ್ಷಣ ಮತ್ತೆ ಅವಳಿಗೆ ಕೊಡಬೇಕು. ಸೊ ಈ ಥರ ಸ್ಪೆಕ್ಸ್ ಇಲ್ಲದೇ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಗಾಯ್ಸ್ ನೋಡಿ, ಇವ್ರ ಆಡಿಯನ್ಸ್ ಹಿಂಗೆ ನೋಡ್ತಿದ್ದಾರೆ. ಪ್ರಿಪೇರಿಂಗ್ ಫಾರ್ ದ ಪ್ರೆಸೆಂಟೇಷನ್. ಪ್ರೆಸೆಂಟೇಷನ್ ಮಾಡೋದನ್ನು ವಿಡಿಯೋ ಮಾಡ್ಕೊತೀನಿ ಗೈಸ್, ಎಲ್ಲನೂ ಅಪ್ಡೇಟ್ ಮಾಡ್ತೀನಿ ಮನೆ. Our team name is Brainiac and my company name is Hope Health Private Limited Company. So we had come up with the problem that our problem statement is about how to enhance the quality of healthcare and how to reduce the patient waiting time. When we are going to analyze this problem statement, first we find out whether any existing statement are available in the market. Then we find out our solutions, like automated registration. Also, we can able to give the solution, whatever the difficulty they are facing with that. Next topic will continue by myself Karthik. I will explain about very interesting topic about this Brainiac. It is a robot. It's having the very functionalities activities. First one is automated registration system. ಟೀಮೇಟ್ಸ್ ಪ್ರೆಸೆಂಟೇಷನ್ ಮಾಡಬೇಕಿದ್ರೆ ನಾವು ಈ ಕಡೆ ನಿಂತಿದ್ದಾಗ ನನಗೆ ಈ ಥರ ವೀಡಿಯೋಸ್ ಇಷ್ಟ ಅಂತ ನನ್ನ ಬೇರೆ ಫ್ರೆಂಡ್ಸ್ ನನಗೆ ಈ ಥರ ವೀಡಿಯೋ ಮಾಡಿಕೊಟ್ಟಿದ್ದು. ಆ್ಯಕ್ಚುಲಿ ಅಲ್ಲಿ ಬೇರೆ ಗ್ರೂಪ್ ಅವರಿಗೆ ಪ್ರೆಸೆಂಟೇಷನ್ ನಡೀತಿತ್ತು. ನಾನು ಆ ಟೈಮಲ್ಲಿ ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದು. ಅಲ್ಲಿ ನೋಡ್ಬೋದು ನೀವು, ಎಲ್ಲರೂ ಕೂಡ ವಿಡಿಯೋದಲ್ಲಿ ಬರ್ತಿದ್ದಾರೆ. ಖುಷಿ ಆಯಿತು. ನಾನು ನೋಡ್ಕೊಂಡೇ ಇರಲಿಲ್ಲ ಎಲ್ಲರೂ ಬಂದಿದ್ದಾರೆ ಅನ್ನೋದನ್ನು. ಗೈಸ್, ಪ್ರೆಸೆಂಟೇಷನ್ ಮುಗೀತು. ನಾನು ಅಷ್ಟು ಚೆನ್ನಾಗಿ ಅಂದ್ಕೊಂಡಷ್ಟು ಮಾಡಲಿಲ್ಲ ಅನ್ಕೋತೀನಿ. ಸ್ವಲ್ಪ ನರ್ವಸ್ ಆಗಿಬಿಟ್ಟೆ. ಅಲ್ಲಿ ಹೋದ ತಕ್ಷಣ ಸ್ಟಾರ್ಟಿಂಗ್ ಗುಡ್ ಆಫ್ಟರ್ನೂನ್ ಆರಾಮಕ್ಕೆ ಹೋಗಿ ಗುಡ್ ಮಾರ್ನಿಂಗ್ ಅಂದ್ಬಿಟ್ಟೆ. ಅಲ್ಲೇ ಸ್ಟಕ್ ಆಗಿಬಿಟ್ಟೆ. ನೆಕ್ಸ್ಟ್ ಪಾಯಿಂಟ್ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಅಲ್ಲೇ ಹಿಂಗೆ ಮಾಡಿದೆ. ಚೆನ್ನಾಗಿತ್ತು, ನನಗೇನು ಇಷ್ಟ ಆಯಿತು. ನನಗೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೇಳಿದ್ದೆ. ನೀನು ಪ್ರಿಪೇರ್ ಆಗಿರೋದು ಅಂದರೆ ಕ್ಲಾಸಲ್ಲಿ ಮಾಡಿದಷ್ಟು ಇರಲಿಲ್ಲ, ಬಟ್ ಕೋರ್ಟ್ ಎಲ್ಲ ಆಗಿದೆಯಲ್ಲ. ನಾನು ಕ್ಲಾಸಲ್ಲಿ ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿರ್ತೀನಿ. ಬಿಕಾಸ್ ಏನು ಗೊತ್ತಾ, ಎನ್ವಿರಾನ್ಮೆಂಟ್ ಬಂದು ನಮ್ಗೆ ಆಲ್ರೆಡಿ ಸೆಟ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಎನ್ವಿರಾನ್ಮೆಂಟ್ ಡಿಫ್ರೆಂಟ್ ಆಗಿತ್ತಲ್ವಾ. ಸೊ ಫಸ್ಟ್ ಆ ಸ್ಟೇಜ್ ನೋಡ್ತಿದ್ದಾಗೇ ನಂಗೆ ಭಯ ಆಗೋಗ್ಬಿಡ್ತು. ಏನು ಮಾತಾಡಬೇಕು ಅಂದರೆ ಏನು ಅಂದರೆ ನರ್ವಸಲ್ಲಿ ವರ್ಡ್ಸೇ ಬರ್ತಿಲ್ಲ ಬಾಯಿಗೆ. ಫುಲ್ ತಡವರ್ಸೋದು ಆ ಥರ ಆಗ್ಬಿಡ್ತು. ಬಟ್ ಆ ಥರ ತಡವರ್ಸೋದು ನಾನು ಸ್ಟಾಪ್ ಮಾಡಲಿಲ್ಲ, ಕಂಟಿನ್ಯೂ ಮಾಡಿದೆ. ಬಟ್ ಅಷ್ಟು ಚೆನ್ನಾಗಿ ಮಾಡಲಿಲ್ಲ. ನಂಗೆ ಏನು ಗೊತ್ತಾ, ಅಷ್ಟೆಲ್ಲ ಕಷ್ಟಪಡ್ಕೊಂಡಿರ್ತೀನಿ, ಅಷ್ಟೆಲ್ಲ ಎಫರ್ಟ್ ಹಾಕಿ ವರ್ಕ್ ಮಾಡಿರ್ತೀನಿ. ಏನೋ ಒಂಚೂರು ನರ್ವಸ್ ಆಗಿ ಧೈರ್ಯ ಸಾಲದೇ ಎಲ್ಲ ಸ್ಪಾಯಿಲ್ ಮಾಡ್ಕೊಬಿಡ್ತೀನಿ. ಈ ಥರ ವರ್ಡ್ಸ್ನೆಲ್ಲ ನರ್ವಸಲ್ಲಿ ಏನು ಮಾತಾಡದೇ ಇರೋದು ಆ ಥರ ಮಾಡ್ಕೊಬಿಡ್ತೀನಿ. ಇದನ್ನೇ ನಾನು ಮಾಡೋದು ಯಾವಾಗಲೂ. ನನ್ನ ಫ್ರೆಂಡ್ ನಾಳೆ ಬರಲ್ಲ ಅಂತ ಅಸೈನ್ಮೆಂಟ್ನ ಇವಾಗಲೇ ಕೊಡ್ತಿದ್ದಾಳೆ. ಸೊ ಅದಕ್ಕೆ ಆಚೆಗೆ ಬಂದ್ವಿ. ಒಳಗಡೆ ಪ್ರೆಸೆಂಟೇಷನ್ ನಡೀತಿದೆ. ಆ್ಯಂಡ್ ಇವತ್ತು ಹೋಗೋಷ್ಟೊತ್ತು ಫುಲ್ ಲೇಟ್ ಆಗುತ್ತೆ. ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಆದಮೇಲೆ ಹೊರಡ್ತೀವಿ ಗೈಸ್. ಇಷ್ಟೇನಾ ಅನಿಸುತ್ತೆ, ನಿಜ ಇಷ್ಟೆಲ್ಲ ಎಫರ್ಟ್ ಹಾಕಿರ್ತೀವಿ. ಇಷ್ಟೇನಾ ಅಂತ ಅಂದರೆ ಬೇಜಾರಾಗುತ್ತೆ ಅಲ್ಲ. ಟೀಮ್ ಮೇಟ್ಸ್ ನನಗೆ ಅವ್ರ ಜೊತೆ ಆಗಿದ್ದ ಎಕ್ಸ್ಪೀರಿಯೆನ್ಸ್ ಎಲ್ಲವೂ ಚೆನ್ನಾಗಿತ್ತು. ನೋಡೋದಲ್ಲ, ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.